guys, welcome back to the vlog. So ಇವತ್ತಿನ ವ್ಲಾಗಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಬಾಂಗ್ಡಾ ಫಿಶ್ ಫ್ರೈ ಮಾಡೋದು ಹೆಂಗೆ ಅಂತೇಳಿ ನೋಡೋಣ. ಬಿಗಿನರ್ಸ್ಗೆ ತುಂಬಾ ಈಸಿ ಆಗಿರುವಂಥ ರೆಸಿಪಿ ಇದು. ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ ಅವ್ರಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ತುಂಬ ಈಸಿಯಾಗಿ ತುಂಬ ಬೇಗ ಆಗುವಂಥ ರೆಸಿಪಿ. ಸೊ ಬನ್ನಿ ನೋಡೋಣ ಬಾಂಗ್ಡಾ ತವಾ ಫ್ರೈ ಹೆಂಗೆ ಮಾಡೋದಂತ ಹೇಳಿ. ನಾನು ಮೊದಲಿಗೆ ಇಲ್ಲಿ 1 kg ಬಾಂಗ್ಡಾ ಫಿಶ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಸಿ ಅದಾದಮೇಲೆ ಅದ್ರ ಮೇಲೆ ಈ ಥರ ಕಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ದಟ್ ಮಸಾಲೆಗೆಲ್ಲ ನೀಟಾಗಿ ಒಳಗಡೆ ಸೇರಿಕೊಳ್ಳಿ ಅಂತ ಹೇಳಿ ಮೊದಲಿಗೆ ಮಸಾಲಕ್ಕೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಹಳದಿ ಪೌಡ್ರನ್ನ ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೀವು ಹಾಕುವಂಥ ಮಸಾಲ ಎಲ್ಲ ಫಿಶ್ಗಳ ಮೇಲೂ ಬೀಳಬೇಕು, ಆ ಥರ ನೀಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಅಚ್ಚ ಖಾರದ ಪುಡಿನ 1 ಟೇಬಲ್ ಸ್ಪೂನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಾಳು ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅದಾದಮೇಲೆ ಲೆಮನ್ನು ಒಂದು ಸ್ಕ್ವೀಸ್ ಮಾಡಿರೋದು, ಇದನ್ನು ಹಾಫ್ ಕಟ್ ಮಾಡಿಕೊಂಡು ಮೇಲ್ಗಡೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲ ಎಲ್ಲ ನೀಟಾಗಿ ಫಿಶ್ ಮೇಲೆ ರಬ್ ಮಾಡೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಸೊ ಅಲ್ಲಿ ತನಕ ಇದನ್ನು ನೀಟಾಗಿ ಫಿಶ್ ಮೇಲೆ ಕೋಟ್ ಮಾಡಿಬಿಟ್ಟು ಅದಾದಮೇಲೆ 2ರಿಂದ 3 ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ನಾನಿಲ್ಲಿ ಒಂದು 2-3 ಗಂಟೆಗಳ ಕಾಲ ಫಿಶ್ನ ಎತ್ತಿಟ್ಟಿದ್ದೀನಿ. ಸೊ ದಟ್ ಅದು ನೀಟಾಗಿ ಫಿಶ್ ಎಲ್ಲ ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಆದಮೇಲೆ ನಾನು ಒಂದು ನಾನ್ ಸ್ಟಿಕ್ ಬಾಣಲಿ ತೊಗೊಂಡ್ಬಿಟ್ಟು ತವಾ ತೊಗೊಂಡು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವತ್ತು ನಾನು ರವೆ ಮತ್ತು ಬೇಸನ್ ಎರಡನ್ನೂ ಹಾಕ್ಬಿಟ್ಟು ಮೇಲ್ಗಡೆ ಕೋಟ್ ಮಾಡ್ತಾಯಿದ್ದೀನಿ. ರವೆ ಮತ್ತು ಬೇಸನ್ನ ಫಿಶ್ ಮೇಲೆ ಕೋಟ್ ಮಾಡಿಕೊಂಡು ಅದಾದಮೇಲೆ ನಾನು ಒಂದೊಂದೇ ಫಿಶ್ನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಪ್ಲೈನಾಗಿ ರವೆ ಬರುತ್ತಲ್ಲ, ಸೂಜಿ ರವೆ, ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫಿಶ್ ಮೇಲೆ ಕೋಟಿಂಗ್ ಮಾಡಿಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈನ ಮಾಡ್ಕೊಳ್ಬೋದು. ನಾನಿವತ್ತು ಡೀಪ್ ಫ್ರೈ ಮಾಡ್ತಿಲ್ಲ, ಜಸ್ಟ್ ತವಾ ಫ್ರೈ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಫಿಶ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಯಾರೆಲ್ಲ ಇದ್ದೀರೋ ಅವ್ರಿಗೆ ತುಂಬಾ ಈಸಿಯಾಗಿ ತುಂಬ ಬೇಗ ಆಗುವಂಥ ಫಿಶ್ ರೆಸಿಪಿ ಇದು. ಇದಕ್ಕೆ ಬೇಕಂದರೆ ಇನ್ನೊಂದಷ್ಟು ಫಿಶಿಂಗ್ ಮಸಾಲ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಬೇಸಿಕ್ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಈಸಿಯಾಗಿ ಫಿಶ್ ಫ್ರೈನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಫಿಶಲ್ಲಿ ಬಾಂಗ್ಡಾ ಫಿಶ್ ಫ್ರೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಫಿಶ್ ಥರ ಇದರಲ್ಲಿ ಜಾಸ್ತಿ ಮುಳ್ಳುಗಳಿರಲ್ಲ. ಮಕ್ಕಳಿಗೆ ತಿನ್ಸೋವಾಗ ಕೂಡ ತುಂಬ ಈಸಿ ಇರುತ್ತೆ. ಮತ್ತು ಬೇರೆ ಫಿಶ್ ಥರ ಇದು ಬೇಗ ಕರ್ಗೋದು, ತಳ ಹಿಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮೇಲ್ಗಡೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಆಯಿಲ್ ಫ್ರೈ ಮಾಡಿದಾಗ, ಈ ಥರ ತವಾ ಫ್ರೈ ಮಾಡಿದಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ರವಾ ಕೋಟಿಂಗ್ ಎಲ್ಲ ಮಾಡಿ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಆಗಿರುತ್ತೆ. ಮನೇಲಿ ಡೆಫಿನೆಟ್ಲಿ ನೀವು ಫಿಶ್ ಫ್ರೈ ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದ್ಸರಿ. ನಾನು ಇವತ್ತು ತಿಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೊ ತಿಳಿ ಸಾಂಬಾರು ಜೊತೆ ರೈಸ್ ಇದೆ. ಸೊ ರೈಸ್ ಜೊತೆ ಈ ಫಿಶ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು. ಸೊ ಹಂಗಾಗಿ ಅದನ್ನು ತಂದು ಮ್ಯಾರಿನೇಟ್ ಮಾಡಿಬಿಟ್ಟು ಅದಾದಮೇಲೆ ನೀಟಾಗಿ ಲೈಟಾಗಿ ಕೋಟ್ ಮಾಡಿಬಿಟ್ಟು ಫಿಶ್ ಫ್ರೈನ ಮಾಡ್ಕೊಂಡಿದ್ದೀನಿ. ತಿಳಿ ಸಾಂಬಾರು ನಾನು ರೆಸಿಪಿನ ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತೀನಿ. ತಿಳಿ ಸಾಂಬಾರು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿನ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಫಿಶ್ ಫ್ರೈ, ವೈಟ್ ರೈಸು ಮತ್ತು ತಿಳಿ ಸಾಂಬಾರು ಜೊತೆ ಊಟಕ್ಕೆ ಸರ್ವ್ ಮಾಡಿದ್ದೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಫಿಶ್ ಫ್ರೈ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.